ಹಾಯ್ ಆಲ್, ಇದು ಥರ್ಸ್ಡೇ ಈವ್ನಿಂಗ್ ವ್ಲಾಗ್. ಶಾಪಿಂದ 5:30ಗೆಲ್ಲ ಇವತ್ತು ಮನೆಗೆ ಬಂದೆ. ನಮ್ಮ ಆಂಟಿ ಬಂದಿದ್ದರು, ಅವ್ರ ಜೊತೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ರಾತ್ರಿ ಊಟಕ್ಕೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ನ ಈ ಥರ ಕಟ್ ಮಾಡಿ ನೋಡಿದಾಗ ಅದು ಕಪ್ಪಾಗಿಲ್ಲ ಅಂದರೆ ಫ್ರೆಶ್ ಆಗಿದೆ ಅಂತ ಅರ್ಥ. ಇವತ್ತು ಚಪಾತಿ ಜೊತೆಗೆ ಹೈದ್ರಾಬಾದಿ ಸ್ಟೈಲಲ್ಲಿ ಮಶ್ರೂಮ್ ಎಕ್ಕರಿ ಮಾಡೋಣ ಅಂತ ಒಂದು ಜಾರ್ಗೆ ನೆನೆಸಿಟ್ಟಿರೋ ಗೋಡಂಬಿ ಮತ್ತು ಬಾದಾಮಿನ ಹಾಕೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಕೂಡ ಜಜ್ಜಿ ಎತ್ತಿಟ್ಕೊತಿದ್ದೀನಿ. ಇವಾಗ ಒಂದು ಕಡಾಯಿಗೆ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಈರುಳ್ಳಿ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಅರಶಿನದ ಪುಡಿ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋ ಟೊಮೊಟೊ ಉಪ್ಪು ಹಾಕಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಟೊಮೊಟೊ ಸಾಫ್ಟ್ ಆದಮೇಲೆ ರುಬ್ಬಿರೋ ಗೋಡಂಬಿ ಬಾದಾಮಿ ಪೇಸ್ಟ್ ಮತ್ತು ನೀರು ಹಾಗೆ ಮಶ್ರೂಮ್ನ ಹಾಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಮಶ್ರೂಮ್ ಬೆಂದಿದ್ದಾದಮೇಲೆ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಮೊಟ್ಟೆ ಕೊತ್ತಂಬರಿ ಪುದೀನ ಸೇರಿಸ್ಕೊಂಡ್ರೆ ಹೈದ್ರಾಬಾದಿ ಸ್ಟೈಲಲ್ಲಿ ಮಶ್ರೂಮ್ ಎಕ್ಕರೆ ರೆಡಿ ಆಗುತ್ತೆ. ನಿಜವಾಗ್ಲೂ ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ.